Welcome my dear students. Okay, we already discussed in the previous video adjoint. Now we are going to discuss very important theorem. Okay, see, we know that matrix A 2 minus 1 1 3 2 1 1 minus 1 1 A be any matrix. Okay, we know that how to find out the value of the determinant of A, that is 2 minus 1 1 3 2 1 1 minus 1 1 expansion by using plus minus plus, that is 2 times of plus 1 times of plus 1 times of. Okay, 2 plus 1 3, first row second column 3 minus 1 2, first row third column minus 3 minus 2 minus 5, 6 plus 2 minus 5, 8 minus 5 is nothing but 3. 3 is the value of the determinant of A. What is the value of the determinant of A? 3. Okay. And how to find its value? 3. And also we know that how to find out the cofactors of the matrix A. Plus minus plus alternate sign, minus plus minus plus minus plus, plus of minus of plus of minus of plus of minus of plus of minus of plus of. We already discussed earlier. Okay, see, what is the cofactor of 2 andre 2 3 aitu, cofactor of minus 1 3 2, cofactor of 1 minus 5. How to find out the cofactor of 3? Second row first column minus 1 plus 1 0, cofactor of 2 second row second column. Okay, 2 minus 1 1, cofactor of 1 second row third column minus 2 plus 1 is nothing but minus 1, cofactor of 1 third row first column minus 1 minus 2 minus 3, cofactor of minus 1 third row second column 2 minus 3 is nothing but minus 1, cofactor of 1 third row third column 4 plus 3 is nothing but 7. Here cofactors of the matrix A is equal to 3 minus 2 minus 5 0 1 plus 1 minus 3 1 7. This is cofactors of the matrix A. Okay, adjoint is nothing but what? Transpose of this we get adjoint here. We already discussed ಮಾಡಿದ್ದೇವೆ. ಈಗ ನಾನು ಒಂದು ಥಿಯರಮ್ ಡಿಸ್ಕಸ್ ಮಾಡೋದ್ರಿಂದ ಈ ಎರಡು ಪ್ರಾಪರ್ಟಿ ಇದೆಯಲ್ಲ, ಆ ಎರಡು ಪ್ರಾಪರ್ಟಿನ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ನಾನು ಥಿಯರಮ್ಗೆ ಎಂಟ್ರಿ ಆಗ್ತೀನಿ. ಓಕೆ, ಆ ಥಿಯರಮ್ ಅರ್ಥವಾಗಬೇಕು ಅಂದರೆ ಇಲ್ಲಿ ನಾನು ಏನು ಹೇಳ್ತೀನಿ ಅದು ನಿಮ್ಗೆ ಅರ್ಥವಾಗಬೇಕು. ಓಕೆ ನೋಡಿ, ಆ ಥಿಯರಮ್ ಏನು ಹೇಳ್ತಾನೆ, ಮೆಟ್ರಿಕ್ಸ್ ಏನಲ್ಲಿ ಫಸ್ಟ್ ರೋ, ಕೋಫ್ಯಾಕ್ಟರ್ಸ್ ಆಫ್ ದಿ ಮೆಟ್ರಿಕ್ಸ್ ಏನಲ್ಲಿ ಫಸ್ಟ್ ರೋ, ಇದರಲ್ಲಿ ಫಸ್ಟ್ ರೋ ತೊಗೊಂಡು ಇದರಲ್ಲೂ ಫಸ್ಟ್ ರೋ ತೊಗೊಂಡು ಸಮ್ ಒನ್ ಪ್ರಾಡಕ್ಟ್ ಮಾಡಿದರೆ ದೇರ್ ವ್ಯಾಲ್ಯೂ ಇಸ್ ಆಲ್ವೇಸ್ ಈಸ್ ಈಕ್ವಲ್ ಟು determinant of A. Okay, ಅದನ್ನು ಇಂಗ್ಲೀಷ್ನಲ್ಲಿ ಹಿಂಗೆ ಹೇಳ್ತಾನೆ, ಲೆಟ್ ಎ ಬಿ ಎನಿ ಮೆಟ್ರಿಕ್ಸ್ ದಿಸ್ ಒನ್, ದೆನ್ ದ ಸಮ್ ಆಫ್ ದಿ ಪ್ರಾಡಕ್ಟ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎನಿ ರೋ, ಇದರಲ್ಲಿ ಫಸ್ಟ್ ರೋ ತಗೋ ಸೆಕೆಂಡ್ ರೋ ತಗೋ, ಯು ಕ್ಯಾನ್ ಟೇಕ್ ಎನಿ ಒನ್ ಎನಿ ರೋ ಆರ್ ಎನಿ ಕಾಲಮ್. ಇದರಲ್ಲಿ ಫಸ್ಟ್ ರೋ ತೊಗೊಂಡ್ರೆ ಇದರಲ್ಲಿ ಫಸ್ಟ್ನೇ ತೊಗೊಬೇಕು, ಇದರಲ್ಲಿ ಸೆಕೆಂಡ್ ರೋ ತೊಗೊಂಡ್ರೆ ಇದರಲ್ಲಿ ಸೆಕೆಂಡ್ ರೋನೇ ತೊಗೊಬೇಕು, ಇದರಲ್ಲಿ ತರ್ಡ್ ರೋ ತೊಗೊಂಡ್ರೆ ತರ್ಡ್ ರೋನೇ ತೊಗೊಬೇಕು, ಇದರಲ್ಲಿ ಫಸ್ಟ್ ಕಾಲಮ್ ತೊಗೊಂಡ್ರೆ ಫಸ್ಟ್ ಕಾಲಮ್ ತೊಗೊಬೇಕು, ಸೆಕೆಂಡ್ ಕಾಲಮ್ ತೊಗೊಂಡ್ರೆ ಸೆಕೆಂಡ್ ಕಾಲಮ್ ತೊಗೊಬೇಕು, ಥರ್ಡ್ ಕಾಲಮ್ ತೊಗೊಂಡ್ರೆ ಥರ್ಡ್ ಕಾಲಮ್ ತೊಗೊಂಡು ಸಮ್ ಒನ್ ಪ್ರಾಡಕ್ಟ್ ಮಾಡಿದಾಗ ಅದ್ರ ವ್ಯಾಲ್ಯೂ ಯಾವಾಗಲೂ ಡಿಟರ್ಮಿನೆಂಟಿಗೆ ಈಕ್ವಲ್ ಆಗುತ್ತೆ. ಅದೇ ಪ್ರಾಪರ್ಟಿ ಹೇಳ್ತಾ ಇರೋದು. ಓಕೆ ಓಕೆ ಹಾಗಾದ್ರೆ ಸರ್ ಚೆಕ್ ಮಾಡಿಬಿಡಲ. ಓಕೆ, ಇದರಲ್ಲಿ ಫಸ್ಟ್ ರೋ ತಗೊಂತೇನೆ, ಇದರಲ್ಲಿ ಫಸ್ಟ್ ರೋ ತಗೊತೇನೆ, 2 ಇಂಟು 3 6, minus 1 into minus 2 plus 2, 1 into minus 5 minus 5, 6 plus 2 8, how much? 3. 3 is the value of the determinant of A. Theorem is holds good. Is it correct? ಇದರಲ್ಲಿ ಫಸ್ಟ್ ಕಾಲಮ್ ತಗೊಂಡು ಇದರಲ್ಲಿ ಫಸ್ಟ್ ಕಾಲಮ್ ತಗೊಂಡು ಸಮ್ ಒನ್ ಪ್ರೊಡಕ್ಟ್ ಮಾಡಿದ್ರೆ 3 ಬರುತ್ತೆ ಸರ್, ಬರಲೇಬೇಕು, ಬಂದೇ ಬರುತ್ತೆ. ಓಕೆ, 2 ಇಂಟು 3 6, 3 ಇಂಟು 0 0, 1 ಇಂಟು minus 3 minus 3, 6 minus 3 is nothing but what? 3. 3 is the value of the determinant of A. ಅಂದರೆ ಫಸ್ಟ್ ಥಿಯರಮ್ ಇಸ್ ಹೋಲ್ಡ್ಸ್ ಗುಡ್. ಓಕೆ, ಸೆಕೆಂಡ್ ಥಿಯರಮ್ ಏನು ಹೇಳ್ತಾವನೆ ಅಂದರೆ, ಇದರಲ್ಲಿ ಫಸ್ಟ್ ರೋ ತಗೊಂಡು ಸೆಕೆಂಡ್ ರೋ ತಗೊಂಡ್ರೆ ಇದರಲ್ಲಿ ಫಸ್ಟ್ ರೋ ತಗೊಂಡು ಇದರಲ್ಲಿ ಸೆಕೆಂಡ್ ರೋ ತಗೊಂಡು ಸಮ್ ಒನ್ ಪ್ರೊಡಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಇದರಲ್ಲಿ ಥರ್ಡ್ ಕಾಲಮ್ ತಗೊಂಡು ಸೆಕೆಂಡ್ ಕಾಲಮು ಅಥವಾ ಫಸ್ಟ್ ಕಾಲಮ್ ತಗೊಂಡು ಸಮ್ ಒನ್ ಪ್ರೊಡಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ 0 ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು. ದ ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎನಿ ರೋ ವಿತ್ ದೇರ್ ಕರಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ ಆಫ್ ದಿ ಎಲಿಮೆಂಟ್ಸ್ ಆಫ್ ಎನಿ ಅದರ್ ರೋ ಆರ್ ಎನಿ ಅದರ್ ಕಾಲಮ್ ಈಸ್ 0. ಇದರಲ್ಲಿ ಸೆಕೆಂಡ್ ಕಾಲಮ್ ತಗೊಂಡ್ರೆ ಸೆಕೆಂಡ್ ಕಾಲಮ್ ತಗೊಳ್ಕೋಬಾರ್ದು, ಥರ್ಡ್ ಕಾಲಮ್ ಅಥವಾ ಫಸ್ಟ್ ಕಾಲಮ್ ತಗೊಂಡು ಸಮ್ ಒನ್ ಪ್ರೊಡಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ 0 ಆಗುತ್ತೆ ಅಂತಲೇ ಚೆಕ್ ಮಾಡಿಬಿಡಲಾ. ಓಕೆ, ಇದರಲ್ಲಿ ಫಸ್ಟ್ ರೋ ತಗೊತೀನಿ, ಇದರಲ್ಲಿ ಸೆಕೆಂಡ್ ರೋ ತಗೊತೀನಿ ಅಥವಾ ಥರ್ಡ್ ರೋ ತಗೊಳ್ಳಿ. ಓಕೆ, 2 ಇಂಟು 0 0, minus 1 into 1 minus 1, 1 into 1 1, how much? 0. The second theorem is also holds good. Okay, ಇದು ನಾನು ಥಿಯರಮ್ಗೆ ಅಪ್ಲೈ ಮಾಡ್ಕೊತೀನಿ. ಓಕೆ, ಸಿ
ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ ಥಿಯರಮ್ ಹೆಂಗಿರುತ್ತೆ ಅಂದರೆ ಓಕೆ ಪ್ರಾಪರ್ಟಿ ಇದು ಅರ್ಥವಾಗಿದೆ ರಿಮೂವ್ ಮಾಡ್ತೀನಿ ಪ್ರಾಪರ್ಟಿ ನಿಮ್ಮ ವಿಡಿಯೋದಲ್ಲಿ ಇರುತ್ತೆ ಹಾಂ ಓಕೆ ಥಿಯರಮ್ ಏನಿದೆ ಅಬ್ಸರ್ವ್ ಮಾಡಿ ಥಿಯರಮ್ ಇಫ್ ಎ ಬಿ ಎನಿ ಮ್ಯಾಟ್ರಿಕ್ಸ್ of order 3 cross 3 order 3 then verify A into adjoint A is equal to adjoint A into A is equal to determinant of A into I, where I is the identity matrix of order 3 cross 3 ನಿಮಗೆ ಗಿವನ್ ಮ್ಯಾಟ್ರಿಕ್ಸ್ ಏನಿರುತ್ತೆ ಆರ್ಡರ್ ಇದು 2 cross 2 ಆದರೆ ಅದು 2 cross 2 3 cross 3 ಅದು 3 cross 3 ಓಕೆ ಈಗ ಸೊಲ್ಯೂಷನ್ ವಿ ನೋ ದಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ ಸಪೋಸ್ ಸೇ ಕನ್ಸಿಡರ್ A11 A12 A13 ಪ್ರೀವಿಯಸ್ ವಿಡಿಯೋದಲ್ಲಿದೆ A21 A22 A23 A31 A32 A33 is a matrix of order 3 cross 3 okay. Its determinant value A11, A12, A13, A21, A22, A23, A31, A32, A33. We know that out expansion of this. What is the cofactors of the matrix A? ಕಂಡಿದ್ದು ನೋಡಿ cofactors of the matrix A. Small a11 ನಾವೇನು ತಗೊಳ್ತಿದ್ದೀವಿ ಕ್ಯಾಪಿಟಲ್ A11. A12 ಏನು ತಗೊಳ್ತಿದ್ದೀವಿ A12, A13, A21, A22, A23, A31, A32, A33. ನಾವು ಡಿನೋಟ್ ಮಾಡ್ಕೊಂಡಿದ್ದೀವಿ ಜನರದಾಗಿ. ವಾಟ್ ಇಸ್ ದ ಮೀನಿಂಗ್ ಆಫ್ A11? A11 is the cofactors of the element small a11. Okay, this is cofactors. What is the adjoint of this? Transpose of this we get adjoint A. Okay, ಈಗ ನನ್ನ ಪ್ರಾಪರ್ಟಿನ ಅಪ್ಲೈ ಮಾಡ್ಕೊತೀನಿ. ಏನು ಅಪ್ಲೈ ಮಾಡ್ಕೊತಿದೆ ಈಗ ಏನು ಹೇಳ್ತಾನೆ ಇದರಲ್ಲಿ ಫಸ್ಟ್ ರೋ ತಗೊಂಡು ಇದರಲ್ಲೂ ಫಸ್ಟ್ ರೋ ತಗೊಂಡು ಸಮ್ ಒನ್ ಪ್ರಾಡಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಏನಾಗಬೇಕು ಡಿಟರ್ಮಿನೆಂಟ್ ಆಫ್ ಎ ಅಲ್ಲಿಗೆ ಸ್ಮಾಲ್ A11 ಇಂಟು ಕ್ಯಾಪಿಟಲ್ A11 ಪ್ಲಸ್ A12 ಇಂಟು ಕ್ಯಾಪಿಟಲ್ A12 ಪ್ಲಸ್ ಸ್ಮಾಲ್ A13 into capital A13 is always is equal to what? Determinant of A. ಇದರಲ್ಲಿ ಫಸ್ಟ್ ರೋ ಇದರಲ್ಲಿ ಫಸ್ಟ್ ರೋ cofactors of the matrixನಲ್ಲಿ ಇಲ್ಲಿ ಫಸ್ಟ್ ರೋ ತೊಗೊಂಡ್ರೆ ಇದರಲ್ಲೂ ಫಸ್ಟ್ ರೋ ತೊಗೊಂಡು ಸಮ್ ಒನ್ ಪ್ರಾಡಕ್ಟ್ ಮಾಡಿದ್ರೆ ಅದ್ರ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗುತ್ತೆ ಡಿಟರ್ಮಿನೆಂಟ್ ಆಫ್ ಈಕ್ವಲ್ ಆಗುತ್ತೆ. ನಾನು ಆಲ್ರೆಡಿ ಪ್ರೂವ್ ಮಾಡಿ ತೋರಿಸಿದ್ದೀನಿ ಎಕ್ಸಾಂಪಲ್ಸ್ ಮುಖಾಂತರ. ಇದರಲ್ಲಿ ಫಸ್ಟ್ ರೋ ತೊಗೊಂಡು ಇದರಲ್ಲಿ ಸೆಕೆಂಡ್ ರೋ ತೊಗೊಂಡ್ರೆ ಅದ್ರ ವ್ಯಾಲ್ಯೂ ಏನಾಗುತ್ತೆ 0. A11 ಇಂಟು ಕ್ಯಾಪಿಟಲ್ A21 ಪ್ಲಸ್ A12 ಇಂಟು ಕ್ಯಾಪಿಟಲ್ A22 ಪ್ಲಸ್ A13 ಇಂಟು ಕ್ಯಾಪಿಟಲ್ A23 ಇದ್ರ ಮೇಲೆ ಏನಾಗುತ್ತೆ 0. ಈಗ ನಿನ್ನ ಮೈಂಡ್ಗೆ ಸ್ಪೆಷಲಾಗಿ ಏನು ಹೋಗ್ಬೇಕು ಅಂದರೆ ಥಿಯರಮ್ ಮಾಡಬೇಕಾದ್ರೆ ಇದು ಸ್ಮಾಲ್ ಎಲಿಮೆಂಟ್ನ ಸಫಿಕ್ಸು ಕ್ಯಾಪಿಟಲ್ ಎಲಿಮೆಂಟ್ನ ಸಫಿಕ್ಸು ಸೇಮ್ ಇದ್ದರೆ ಡಿಟರ್ಮಿನೆಂಟ್ ಆಫ್ ಎ ಅಂತ ಡಿಕ್ಲೇರ್ ಮಾಡು. ನೋಡಿ ಸೇಮ್ ಸಫಿಕ್ಸ್ ಸೇಮ್. ಡಿಫ್ರೆಂಟ್ ಇದ್ದರೆ ಇದು A11 A21 ಸ್ಮಾಲ್ ಎಲಿಮೆಂಟ್ನ ಸಫಿಕ್ಸು ಕ್ಯಾಪಿಟಲ್ ಎಲಿಮೆಂಟ್ನ ಸಫಿಕ್ಸು ಡಿಫ್ರೆಂಟ್ ಇದೆ ಅಂದರೆ ಇದು A12 A22 A13 A23 ಡಿಫ್ರೆಂಟ್ ಇದೆ 0 ಅಂತ. ಓಕೆ ಥಿಯರಮ್ ಮಾಡಬೇಕಾದ್ರೆ ಸ್ಮಾಲ್ ಎಲಿಮೆಂಟ್ನ ಸಫಿಕ್ಸು ಕ್ಯಾಪಿಟಲ್ ಎಲಿಮೆಂಟ್ನ ಸಫಿಕ್ಸು ಸೇಮ್ ಇದ್ದರೆ ಡಿಟರ್ಮಿನೆಂಟ್ ಆಫ್ ಎನ್ನು ಡಿಫ್ರೆಂಟ್ ಇದ್ದರೆ 0 ಥಿಯರಮ್ ಮಾಡಬೇಕಾದ್ರೆ. ಓಕೆ ಓಕೆ ಈಗ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ. cofactors of the matrix A. What is adjoint A? Adjoint A is equal to ಹೇಳ್ತಿರಲ್ವಾ ರೋನ ಕಾಲಮಲ್ಲಿ ಬರೀತೀರಿ ಏನೋ ಕ್ಯಾಪಿಟಲ್ A11 ಕ್ಯಾಪಿಟಲ್ A12 ಕ್ಯಾಪಿಟಲ್ A13 ಕ್ಯಾಪಿಟಲ್ A21 ಕ್ಯಾಪಿಟಲ್ A22 ಕ್ಯಾಪಿಟಲ್ A23 ಇದು ಕ್ಯಾಪಿಟಲ್ A31 ಕ್ಯಾಪಿಟಲ್ A32 ಕ್ಯಾಪಿಟಲ್ A33 ದಿಸ್ ಅಡ್ಜಾಯಿಂಟ್. ಓಕೆ ಈಗ ನಾವು ವೆರಿಫೈ ಮಾಡೋಕೆ ಹೊರಟಿರೋದೇನೋ A ಇಂಟು ಅಡ್ಜಾಯಿಂಟ್ A ಇದನ್ನು ತೊಗೊಂಡು ಇದನ್ನು ಶೋ ಮಾಡಬೇಕು ಇದನ್ನು ತೊಗೊಂಡು ಶೋ ಮಾಡಬೇಕು ಫ್ರಮ್ 1 and 2 ಹೊಡ್ಸ್ಕೊಂಡು ಆಗುತ್ತೆ ಅಂತ ಚೆಕ್ ಮಾಡೋಣ. ಓಕೆ ನಾವು ಲೆಟ್ ಕನ್ಸಿಡರ್ ಸೇಮ್ ಮೆಟ್ರಿಕ್ಸ್ ತಗೋಣ A11 A12 A1 ಏನೋ A13 A21 A22 A23 ನೆಕ್ಸ್ಟ್ A31 A32 A33 ಇಸ್ ಇಟ್ ಕರೆಕ್ಟ್? ಅಡ್ಜಾಯಿಂಟ್ A. ಓಕೆ ಅಡ್ಜಾಯಿಂಟ್ A ಇರುತ್ತಲ್ಲ ಕ್ಯಾಪಿಟಲ್ A11 ಕ್ಯಾಪಿಟಲ್ A12 ಕ್ಯಾಪಿಟಲ್ A13 ಕ್ಯಾಪಿಟಲ್ A21 ಕ್ಯಾಪಿಟಲ್ A22 ಕ್ಯಾಪಿಟಲ್ A23 ಕ್ಯಾಪಿಟಲ್ A31 ಕ್ಯಾಪಿಟಲ್ A32 ಕ್ಯಾಪಿಟಲ್ A33 ಇವೆರಡು ಬೇಕು ನಮಗೆ. ಇದು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರತಿಯೊಂದು ಸ್ಟೆಪ್ಸ್ ಅದು. ಈಗ ಕನ್ಸಿಡರ್ A ಇಂಟು ಅಡ್ಜಾಯಿಂಟ್ A is equal to A11 A12 A13 A21 A22 A23
A31, A32, A33 into adjoint A. Capital A11, A21, 31, 12, 22, 32, 13, 23, A33. Product. Okay, A into adjoint A is equal to first row first column small a11 into capital A11 plus A12 into capital A12 plus A13 into capital A13. First row first column, first row second column A11, A21, A12, A22, A13, A23. First row second column, first row third column A11 capital A31 plus A12 capital A32 plus A13 capital A33. ನೋಡಿ ಎಷ್ಟು ಲೆಂತ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ A21 A11 ಪ್ಲಸ್ A22 A12 ಪ್ಲಸ್ A23 A13. ಸೆಕೆಂಡ್ ರೋ ಫಸ್ಟ್ ಕಾಲಮ್. ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ A21 A21 A22 A22 plus A23 capital A23. Next second row third column A21 into A31 plus A22 A32 plus A23 A33. Next third row first column A31 A11 A32 A12 plus A33 A13. Second, third row second column A31 A21 plus A32 A22 plus A33 A23. Third row third column small A31 capital A31 A32 capital A32 plus A33 capital A33. Now here A into adjoint A is equal to small element na suffix capital element na suffix same idre ನೋಡಿ same determinant of A different A11 A21 A12 A22 A13 A23 ಬರ್ದಿದ್ದಲ್ಲ 0 different 0 same 21 22 same determinant of A 0 31 11 different 0 31 21 different 0 31 31 ಡಿಟರ್ಮಿನೆಂಟ್ ಆಫ್ ಎ. ಇದನ್ನ ಏನಂತ ಬರೆಯೋಣ? ಡಿಟರ್ಮಿನೆಂಟ್ ಆಫ್ ಎ ಕಾಮನ್ ತೆಗಿತಾನೆ. ಕಾಮನ್ ತೆಗೆದಾಗ 1 0 0 0 1 0 0 0 1 1 0 0 0 1 0 0 0 1 is the identity matrix of order 3 cross 3. It is denoted by capital I. That is determinant of A into I. This one is called as 1. Okay, similarly ಮಾಡ್ಬೋದಲ್ವಾ? ನೋಡಿ ಥೇರಮ್ ಲೆಂತಿ ಅದು ಚಿಂತೆ ಅಲ್ಲ, ಕಾನ್ಸೆಪ್ಟು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಉಳ್ಕೊಂಬಿಡುತ್ತೆ, ಸ್ಟ್ಯಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಕನ್ಸಿಡರ್ 1 ಆಯಿತು. ನೆಕ್ಸ್ಟ್ ಅಡ್ಜಾಯಿಂಟ್ ಎ ಇಂಟು ಎ. ಅಡ್ಜಾಯಿಂಟ್ ಎ ಇಂಟು ಎ. ಅಡ್ಜಾಯಿಂಟ್ A11 A21 A31 A12 A22 A32 A13 A23 A33 A11 12 13 21 22 23 31 32 33. Okay, multiplication of both matrices. Adjoint A into A. First row first column capital A11 into small a11 plus A21 into A21 plus A31 into small a31. First row first column, first row second column A11 A12 plus A21 into A22 small a22 plus A31 into A32. ಮುಗಿತಲ್ಲ ಫಸ್ಟ್ ರೋ ಥರ್ಡ್ ಕಾಲಮ್. ನೆಕ್ಸ್ಟ್ A11 into A13 plus A21 A23 plus A31 small a33. Okay, close it. Next second row first column capital A12 small a11 plus
A22 A21 plus A32 A31 second row second column A12 A12 plus A22 A22 plus A33 next A32 small A32 second row second column capital A32 small A32 okay. Second row third column capital A12 A13 capital A22 A23 capital A32 small A33 next third row first column A13 ಎಲ್ಲ ಫೆಮಿಲಿಯರ್ ಮೆಟ್ರಿಕ್ಸ್ ನೋಟಿಫಿಕೇಶನ್ ನೀವು ಆದರೆ ಫೆಮಿಲಿಯರ್ ಇದ್ರಿ ಸ್ವಲ್ಪ ಲೆಂತಿ ಆಗ್ತಾಯಿದೆ ಡಿಫ್ರೆಂಟ್ ಎಲಿಮೆಂಟ್ಸು ಬಿಗ್ ನಂಬರ್ ತೊಗೊಂಡಿದ್ದೀನಿ ಅಷ್ಟೇ A13 ಇಂಟು A11 ಪ್ಲಸ್ A23 ಇಂಟು A21 ಪ್ಲಸ್ A33 ಇಂಟು A31 ಥರ್ಡ್ ರೋ ಫಸ್ಟ್ ಕಾಲಮ್ ನೆಕ್ಸ್ಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್ A13 A12 ಪ್ಲಸ್ A23 A22 ಪ್ಲಸ್ A33 A32 ಓಕೆ. ನಾನು A ಅಡ್ಜಾಯಿಂಟೇ ಮಾಡಿ ಸಿಮಿಲರ್ಲಿ ಅಂದ್ಬಿಡ್ಬೋದಾಗಿತ್ತು, ನಾನೇ ರಿಸ್ಕ್ ತೊಗೊಂಡಿದ್ದೇನೆ, ನೀವು ಟ್ರೈ ಮಾಡಲಿ ಅಂತ. ಓಕೆ. ಥರ್ಡ್ ರೋ ಥರ್ಡ್ ಕಾಲಮ್ A13 ಪ್ಲಸ್ A23 ಸ್ಮಾಲ್ A23 ಪ್ಲಸ್ ಕ್ಯಾಪಿಟಲ್ A33 ಸ್ಮಾಲ್ A33. Now see students, A into adjoint A into A is equal to capital element ನ ಸಫಿಕ್ಸು small element ನ ಸಫಿಕ್ಸ್ ಸೇಮ್ ಇದೆ, ಡಿಟರ್ಮಿನೆಂಟ್ ಆಫ್ A ಡಿಫ್ರೆಂಟ್ ಇದೆ, 1 1 1 2 ಇದೆ 0, 1 1 1 3 ಇದೆ 0, 1 2 1 1 ಇದೆ 0 ಸೇಮ್ ಇದೆ, 1 2 1 2 2 2 2 2 3 2 3 2 ಡಿಟರ್ಮಿನೆಂಟ್ ಆಫ್ A ಡಿಫ್ರೆಂಟ್ 0, suffix different 0, suffix different 0, suffix same, determinant of A. What is the common factor? Determinant of A 1 0 0 0 1 0 0 0 1. Determinant of A into identity, this is 2. Therefore, very important theorem, A into adjoint A is equal to adjoint A into A is always equal to determinant of A into I, hence the theorem. ಓಕೆ, ವೆರಿ ಇಂಪಾರ್ಟೆಂಟ್ ಥಿಯರಮ್ ಸ್ಟೂಡೆಂಟ್ಸ್. ವರ್ಕ್ ಮಾಡಿ, ಒಂದೆರಡು ಮೂರು ನೀವು ಟ್ರೈ ಮಾಡಿ, ಪಕ್ಕಾ ಆಗುತ್ತೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು. ಇದ್ರ ಮೇಲೆ ಪ್ರಾಬ್ಲಮ್ಸು ಮತ್ತು ಇಂಪಾರ್ಟೆಂಟ್ ರಿಸಲ್ಟ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ.